ಓಂ ಶಾಂತಿ. ಓಂ ಶಾಂತಿ. ವಿಶ್ವಪಿತ, ವಿಶ್ವ ಶಿಕ್ಷಕ, ವಿಶ್ವ ರಕ್ಷಕನಾಗಿರುವಂತಹ ನಿರಾಕಾರ ಪರಂಪಿತ ಪರಮಾತ್ಮನ ಸವಿಸ್ಮೃತಿಯಲ್ಲಿ ಇಂದು ಈ ಭಾನುವಾರ ನಮಗೆ ವಿಶೇಷ ಭಾನುವಾರ. ಎಲ್ಲ ದಿನಗಳಿಗಿಂತಲೂ ವಿಶೇಷವಾಗಿರುವಂಥ ಭಾನುವಾರ ದಿನ ನಾವೆಲ್ಲರೂ ಸಹ ವಿಶ್ವೇಶ್ವರನ ಮನೆಯಿಂದ ಆಗಮಿಸಿರುವಂತಹ ನಮ್ಮ ಹೃದಯಪೂರ್ವಕವಾಗಿರುವಂತಹ ಹೃದಯೇಶ್ವರಿ ಆಗಿರುವಂತಹ ಸುದೇಶ್ ದೀದಿಜಿಯವರು ನಮ್ಮೆಲ್ಲರ ಮಧ್ಯದಲ್ಲಿ ಉಪಸ್ಥಿತ ಇದ್ದಾರೆ, ಆಗಮಿಸಿದ್ದಾರೆ. ವಿಶೇಷವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಮುಖ್ಯವಾಗಿ ಈ ಒಂದು ಸಂಸ್ಥೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಜಾತಿ ಭೇದವಿಲ್ಲ, ಮತ ಭೇದವಿಲ್ಲ, ವಯಸ್ಸಿನ ಭೇದವಿಲ್ಲದೆ ಈ ಒಂದು ಸಂಸ್ಥೆ ಆಧ್ಯಾತ್ಮಿಕ ನೈತಿಕ ಶಿಕ್ಷಣ ಸಂಸ್ಥೆ ಕೊಡುವಂತಹ ಒಂದು ವಿಶೇಷ ಕಾರ್ಯವನ್ನ ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಮನಃಶಾಂತಿ, ಮನೆಶಾಂತಿ, ವಿಶ್ವಶಾಂತಿಯ ಒಂದು ವಿಶಿಷ್ಟವಾದಂತಹ ಸೇವೆಯನ್ನ ಜಗತ್ತಿನಾದ್ಯಂತ ನೀವೇ ಹೇಳಿ ಅಣ್ಣವ್ರೆ. ನಮ್ಮೆಲ್ಲರ ಮಧ್ಯದಲ್ಲಿ ವಿಶೇಷವಾಗಿ ಪರಮಾತ್ಮನ ಸವಿಸ್ಮೃತಿಯಲ್ಲಿ ನಾವೆಲ್ಲ ಭಗವಂತನ ಒಂದು ನೆನಪಿನ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಶ್ವಶಾಂತಿಗೋಸ್ಕರ ಓಂ ಶಾಂತಿಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಅನೇಕ ದಿನಗಳಿಂದ, ಅನೇಕ ವರ್ಷಗಳಿಂದ ನಾವು ಸಂಕಲ್ಪ ಮಾಡ್ತಾ ಇದ್ವಿ, ಆಸೆಯನ್ನು ಇಟ್ಕೊಂಡಿದ್ವಿ. ಇಂಥ ಒಂದು ಪರಮ ಪವಿತ್ರವಾದ ಆಸೆಯನ್ನ ಭಗವಂತ ನಮಗಿವತ್ತು ಪೂರ್ಣಗೊಳಿಸಿದ್ದಾರೆ. ಆದರೆ ಈ ಒಂದು ಶಿವಾಲಯ ಒಂದು ಕಟ್ಟಡ ಸುಮಾರು 2014ನೇ ಇಸವಿಯಲ್ಲಿ ಅವ್ಯಕ್ತ ಬಾಪ್ತಾದರವರ ಮೂಲಕ ಇದು ಉದ್ಘಾಟನೆಗೊಂಡಿತು. ಅಂದಿನ ದಿನದ ರಾಜ ಋಷಿಗಳು ಪರಮಾತ್ಮ ಅವತರಿತಾಗಿರುವಂತಹ ಗುಲ್ಜಾರ್ ದಾದಿಯವರನ್ನ ಆಗಮಿಸಬೇಕು, ಅವರ ಅಮೃತಹಸ್ತಗಳಿಂದ ಉದ್ಘಾಟನೆ ಮಾಡಬೇಕೆನ್ನುವಂತ ಆಸೆ ಇವತ್ತು ನಮಗೆ ನೆರವೇರಿದೆ. ಈ ಸುದೇಶ್ ದೀದಿಜಿಯವರ ಮೂಲಕ ವಿಶೇಷವಾಗಿ ಒಂದು 2 ಸಹ ಹೇಳ್ಬೋದು ನಾವು, ಉದ್ಘಾಟನೆ ಜೊತೆಯಲ್ಲಿ ಈ ಒಂದು ಗೋಲ್ಡನ್ ಜೂಬ್ಲಿ ಕಾರ್ಯಕ್ರಮ ವಿಶಿಷ್ಟ ರೀತಿಯಲ್ಲಿ ನಡೀತಾ ಇದೆ. 50 ವರ್ಷಗಳಿಂದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅನೇಕ ರೀತಿಯ ಜನಸೇವೆ, ಜನಾರ್ದನ ಸೇವೆ ಎನ್ನುವಂತ ಸೇವೆಯನ್ನ ಮೂಲೆ ಮೂಲೆಯಲ್ಲಿ, ಹಳ್ಳಿಗಳಲ್ಲಿ ಈ ಸೇವೆ ಮಾಡ್ತಾ ಇದೆ. ಅನೇಕ ನೂರಾರು ಜನ, ಸಾವಿರಾರು ಜನ ಈ ಆಧ್ಯಾತ್ಮಿಕ ನೈತಿಕ ಶಿಕ್ಷಣವನ್ನ ಜೀವನದಲ್ಲಿ ಪಡೆದುಕೊಳ್ತಿದ್ದಾರೆ. ಅತಿ ಶೀಘ್ರವಾಗಿ ಬರಲಿಲ್ವಾ ಸತ್ಯಯುಗ, ಸುವರ್ಣ ಯುಗ, ನಮಗೆ ಸುವರ್ಣ ಮಹೋತ್ಸವ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಏಕೆಂದ್ರೆ ಸುವರ್ಣ ಯುಗವೇ ಬರಲಿದೆ ಇನ್ನು ಸ್ವಲ್ಪ ದಿನಗಳಲ್ಲಿ. ಅಂತ ಒಂದು ನೆನಪಾರ್ಥವಾಗಿ ಹಾವೇರಿಯಲ್ಲಿ ನಾವು ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದು ಇದು ಈಶ್ವರನ ಸಂಕಲ್ಪವೇ ಆಗಿದೆ. ಇನ್ನು ಮುಖ್ಯವಾಗಿ ಈ ಒಂದು ಸಂಸ್ಥೆ ಇಡೀ ಜಗತ್ತಿನ ತುಂಬಾ 140 ದೇಶದಲ್ಲಿ ಈ ಸಂಸ್ಥೆ ಕಾರ್ಯ ಮಾಡ್ತಾ ಇದೆ. ನಾವು ನಮ್ಮ ಜೀವನ ಏನು, ನಾವು ಯಾರು, ನಾವೆಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗ್ಬೇಕು, ಜೀವನ ಅಂದ್ರೆ ಏನು, ಬದುಕುವ ಕಲೆಯನ್ನ ಪರಮಾತ್ಮ ಇಲ್ಲಿ ನಮಗೆ ಪ್ರತಿನಿತ್ಯ ಶಿಕ್ಷಣದ ಮೂಲಕ ಉಚಿತವಾಗಿ ನೈತಿಕ ಆಧ್ಯಾತ್ಮಿಕ ಶಿಕ್ಷಣದ ಮೂಲಕ ಭಗವಂತ ನಮಗೆ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. 365 ದಿನಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ಈ ಒಂದು ತರಗತಿಗಳು ಓಂ ಶಾಂತಿಯ ಒಂದು ಸಂಸ್ಥೆಯಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಈ ಒಂದು ಇಷ್ಟು ವರ್ಷಗಳ ಆಸೆಯನ್ನ, ನಮ್ಮ ಕನಸನ್ನ ನನಸನ್ನಾಗಿ ಮಾಡಿರುವಂತಹ ಸುದೇಶ್ ದೀದಿಜಿಯವರಿಗೂ ಶಿವಬಾಬರವರಿಗೂ ನಾನು ಪ್ರಪ್ರಥಮವಾಗಿ ಹೃದಯ ತುಂಬಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಸ್ವಾಗತ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಣ್ಣವರು ರಾಜ ಋಷಿಗಳು, ನಮ್ಮ ಜೋನ್ ಹುಬ್ಬಳ್ಳಿ ವಲಯದ ನಿರ್ದೇಶಕರಾಗಿರುವಂತಹ ರಾಜ ಋಷಿ ಅಣ್ಣನವರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಮೂಲ ಆಧಾರ ಕಾರಣೀಕರ್ತರಾಗಿದ್ದಾರೆ. ಅವರಿಗೂ ಸಹ ನಾನು ಮನಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಅಣ್ಣನವರು ಬಹಳ ಬೃಹದಾಕಾರವಾಗಿರುವಂತಹ ಒಂದು ಭಗವದ್ಗೀತಾ ಮ್ಯೂಸಿಯಂ ಒಂದು ನಿರ್ಮಾಣ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ. ಅದು ವರ್ಲ್ಡ್ ಬಿಗ್ಗೆಸ್ಟ್ ಮ್ಯೂಸಿಯಂ ಆಗಿದೆ. ಅದರ ಒಂದು ಪವಿತ್ರ
ಪವಿತ್ರ ಶ್ರೇಷ್ಠ ಒಂದು ವಿಶಿಷ್ಟ ಕಾರ್ಯವೂ ಸಹ ಈ ವೇದಿಕೆಯಲ್ಲಿ ನಡೆಯಲಿದೆ. ನಮಗದು ಬಹಳ ಸಂತೋಷವಾಗ್ತಾ ಇದೆ. ಇವತ್ತೆರಡು ಕಾರ್ಯಕ್ರಮಗಳು, ಸುವರ್ಣ ಮಹೋತ್ಸವ ಮತ್ತೆ ಜೊತೆಯಲ್ಲಿ ಭಗವದ್ಗೀತೆಯ ಅವಾರ್ಡ್ ಪ್ರೋಗ್ರಾಮು ಸಹ ಈ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಇದು ಈಶ್ವರನ ಸಂಕಲ್ಪ ಆಗಿದೆ. ಅದಕ್ಕೆ ಮುಖ್ಯವಾಗಿ ಅಣ್ಣವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಓಂ ಶಾಂತಿ. ಇನ್ನು ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಿರ್ದೇಶಕರಾಗಿರುವಂತಹ ಹುಬ್ಬಳ್ಳಿ ವಲಯದ ನಿರ್ಮಲಕ್ಕನವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಆಗಮಿಸಿರುವಂತಹ ಶ್ರವಣ್ ಕುಮಾರ್ ಎಸ್ ಬೆಂಗೇರಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಇವರು ಪ್ರಮೋಟರ್ ಆಫ್ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಡೆಪ್ಯೂಟಿ ವೈಸ್ ಚೇರ್ಮನ್ ಇಂಡಿಯಾ, ಇವರು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ SF ಗಾಜೇಗೌಡರ್ ಪ್ರಾಧಿಕಾರ ಅಧ್ಯಕ್ಷರು ಆಗಿದ್ದಾರೆ. ಇವರಿಗೂ ಸಹ ನಾನು ಈಶ್ವರನ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಮಲ್ಲಿಕಾರ್ಜುನ ಗುರುಪಾದಪ್ಪ ಸಾಂತನಹಳ್ಳಿ ಉಪಾಧ್ಯಕ್ಷರು ನಗರಸಭೆ, ಇವರಿಗೂ ಸಹ ಪರಮಾತ್ಮನ ಪರವಾಗಿ ದೈವಿ ಪರಿವಾರದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನು ಅನೇಕ ಗಣ್ಯರು ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ. ಇನ್ನು ತಡವಾಗಿ ಆದರೂ ಬರಬಹುದು. ಆದರೆ ಅವರೆಲ್ಲರಿಗೂ ಸಹ ನಾನು ಸೂಕ್ಷ್ಮವಾಗಿ ಅವರಿಗೆ ನಾನು ಸ್ವಾಗತ ಬಯಸ್ತಾ, ಈ ಕಾರ್ಯಕ್ರಮ ನಡೆಸಿಕೊಡುವುದಕ್ಕೆ ಪ್ರೇರಣೆದಾಯಕರಾಗಿರುವಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ವೀಣಾಜಿಯವರು ಅನೇಕ ವರ್ಷಗಳಿಂದ ಸೇವೆ ಮಾಡ್ತಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನು ಈ ಒಂದು ಸಂಸ್ಥೆಗೆ ಅನೇಕ ಸಂಘ ಸಂಸ್ಥೆಗಳು ಶುಭ ಕೋರಿದ್ದಾರೆ. ಸುಮಾರು 100 ಸಂಘ ಸಂಸ್ಥೆಗಳು ಅವರ ಒಂದು ಇಚ್ಛೆಯಾಗಿತ್ತು, ಈ ವೇದಿಕೆಯಲ್ಲಿ ಎಲ್ಲರಿಗೂ ಸಹ ಸತ್ಕಾರ ಗೌರವ ಮಾಡಬೇಕು ಅಂತ. ನಾವು ಆ ಆಸೆಯನ್ನ ಪೂರ್ಣ ಮಾಡಕ್ಕಾಗಲ್ಲ. ಅದಕ್ಕೆ ಕಾರ್ಯಕ್ರಮದ ವೇದಿಕೆಯಲ್ಲಿ ತಾವೆಲ್ಲರೂ ಉಪಸ್ಥಿತ ಇದ್ದೀರಿ ಅಂತ ಹೇಳಿಕೊಂಡು, ತಾವು ಸಂಘ ಸಂಸ್ಥೆಯಿಂದ ಆಗಮಿಸಿರುವಂತಹ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಸದಸ್ಯರಿಗೂ ಸಹ ನಾನು ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಅಪಪರ್ವತದಿಂದ ಆಗಮಿಸಿರುವಂತಹ ನಮ್ಮ ಸೋದರರು, ಅಣ್ಣಂದಿರು ಸಹ ಆ ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.